ಏಜೆಂಟ್ ಅವರು ನೀವು ಬನ್ನಿ, ನಿಮಗೆ ನಾವು ಕ್ಯಾಶ್ ಕೊಡ್ತೇವೆ, ಕಸ್ಟಮರನ್ನು ಕಳಿಸಬೇಡಿ, ಒಂದು ದಿನಕ್ಕೆ 100 ಜನ ಬಂದರೆ ಸಾಕು, ಅದಕ್ಕಿಂತ ಮುಂಚೆ ಕೊಡುವಾಗ ನನಗೆ ಕಷ್ಟ ಆಗಿದೆ ಅಂತ ಹೇಳಿ ನಮಗೆ ಚೆಕ್ ಕೊಟ್ಟರು, ನೀವು ಬನ್ನಿ ಅಂತ. ಚೆಕ್ ಏನು 3 ತಿಂಗಳ ವ್ಯಾಲಿಡಿಟಿ. ಆ 3 ತಿಂಗಳ ಮುಂಚೆ ನಾನು ಹೇಳಿದಾಗ ಹಾಕಿ ಹೇಳಿದರು. ಡೇಟ್ ಕೊಡುವಾಗ ಸಹ ಅವ್ರು ನೋಡಿ ಕೊಟ್ಟಿದ್ದಾರೆ, ನಾವು ನೋಡಲಿಲ್ಲ. ಅವರಿಗೆಲ್ಲ ಗೊತ್ತಿದ್ದೇ ಕೊಟ್ಟಿದ್ದಾರೆ. ಅವರು ನಮ್ಮ ಹತ್ರ ಫೋನ್ ಮಾಡಿ ಹೇಳಿದರು ಹಾಕೋದು ಬೇಡ ಅಂತ. ಎಲ್ರಿಗೂ ಕ್ರಾಸ್ ಚೆಕ್ ಕೊಟ್ಟು ನಾನು ಹೇಳೋ ತನಕ ಹಾಕೋದು ಬೇಡ, ಯಾಕಂದ್ರೆ ನನಗೆ ಕ್ಯಾಶ್ ಬರ್ಲಿಕ್ಕೆ ಉಂಟು, ನಾನು ಕ್ಯಾಶ್ ಕೊಡ್ತೇನೆ ಅಂತ ಸುಮ್ಮನೆ ಹೇಳಿ ನಮ್ಮನ್ನು ಕಾಲವಾಗ 3 ತಿಂಗಳು ಹಾಗೆ ಮುಂದೆ ಹಾಕಿದ್ರು. 6 ತಿಂಗಳು ಪುನಃ ಮುಂದೆ ಹಾಕಿದ್ರು. 3 ತಿಂಗಳು ನನಗೆ ಬಿಲ್ಲಿಂಗ್ ಮಾಡ್ಲಿಕ್ಕೆ ಉಂಟು, ಎಲ್ಲ ನೋಡ್ಲಿಕ್ಕೆ ಉಂಟು, ಹಾಗೆ ಹೀಗೆ ಹೇಳಿ ಹಾಗೆ ಮಾಡಿ ಕಂಪ್ಲೇಂಟ್ ಕೊಡ್ತೇನೆ ಹೇಳಿ ಹೋಗಿ ಕೊಡಿ, ಸುರತ್ಕಲಲ್ಲಿ ಕೊಡಿ ಕಂಪ್ಲೇಂಟ್. ಯಾರು ಮಾಡ್ತಾರೆ? ಲಾಯರ್ ಸಪೋರ್ಟ್ ಮಾಡ್ತಿದ್ದಾರೆ, ಅವನಿಗೆ ಯಾರು ಇದಕ್ಕೆ ಕುಮ್ಮಕ್ಕು ಕೊಡ್ತಾರ ಅವರೆಲ್ಲ ಸಹ ಬರಬೇಕು, ಎಲ್ಲರೂ ಬರಬೇಕು. ಅದು ಲಾಯರ್ ಆದ್ರೂ ಸರಿ, ಬೇರೆಯವರಾದ್ರೂ ಸರಿ, ಯಾರಾದ್ರೂ ಸರಿ. ಅವರಿದ್ದಾರೆ ಕೃಷ್ಣಾಪುರ, ಅಣೀಪುರ್, ಇವರನ್ನು ಸಹ ನಾವು ಸುಮ್ಮನೆ ಬಿಡುದಿಲ್ಲ. ಯಾಕಂದ್ರೆ ಅವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ತಿಂಗಳು ಮುಂದೂಡಿಕೆ ಮಾಡಿದ್ದೆ ಅವರು. ಕಳ್ಳರಿದ್ದಾರಲ್ಲ ಅವರನ್ನು ಯಾವತ್ತಿಗೂ ಬಿಡಬಾರ್ದು. ಇನ್ನು ಮುಂದೆ ಈ ಸ್ಕೀಮ್ ಇಲ್ಲಿಗೆ ಸರ್ಕಾರದವರು ಮುಗಿಸ್ಲಿಲ್ಲದಿದ್ರೆ ಇನ್ನು ನಮ್ಮ ಮಕ್ಕಳ ಇದರಿಂದ ಸ್ಕೀಮ್ ಬಂದು ಅಲ್ಲಿ ಸಹ ಅವರು ವ್ಯತ್ಯಪಡುವಾಗಿದೆ. ನಾವೇ ಇಲ್ಲಿ ಕಷ್ಟಪಡ್ಬೇಕು, ನಮ್ಗೆ ವಿನ್ಯಾಯ ಸಿಗ್ಬೇಕು, ಇನ್ನು ಯಾರಿಗೂ ಏನಾಗಬಾರ್ದು. ಅವರು ಆಲ್ರೆಡಿ ತುಂಬಾ ಸ್ಕೀಮ್ ಮಾಡಿ ಅದರಿಂದ ಮುಂದೆ ಬಂದಿದ್ದಾರೆ. ನಂತರ ನಮ್ಗೆ ಅವರದ್ದು ಪರಿಚಯ ಆದದ್ದು, ನಮ್ಗೆ ಗೊತ್ತಾದದ್ದು 12 ಸೀಸನ್ ಇಂದ. 12 ಸೀಸನ್ ಕಂಪ್ಲೀಟ್ ಆಗದೆ 13 ಇಟ್ರು, 14 ಇಟ್ರು, 15 ಇಟ್ರು. ಇಲ್ಲಿ 15 ಆಗುವಾಗ ನಮ್ಮ ಈ 12 ಸೀಸನ್ ಎಂಡ್ ಆದದ್ದು ಅವಾಗ ಆದದ್ದು 25 ಕಂತಾಗಿದೆ. 25 ಮತ್ತೆ 2 ಸ್ಕೀಮ್ ಮಾಡಿದ್ರು. ಒಂದು 13,000ಕ್ಕೆ 3,000 ಎಕ್ಸ್ಟ್ರಾ ಕೊಡ್ತೇನೆ, ಮತ್ತೊಂದು 10,000ಕ್ಕೆ 2,000 ಎಕ್ಸ್ಟ್ರಾ ಕೊಡ್ತೇನೆ ಅಂತ. ಅದು ಇದು ಎಲ್ಲ ಮುಗಿಯುವಾಗ ಒಂದೇ ಇದಕ್ಕೆ ಟೈಮಿಂಗ್ಸ್ ಬಂದದ್ದು. ಹಾಗಾಗಿ ಜನರೆಲ್ಲರೂ ಈ ರೀತಿ ಆದದ್ದು ಅಷ್ಟೇ, ಈ ಮೋಸಕ್ಕೆ ಆದದ್ದೇ ಅಷ್ಟೇ. ಇಲ್ಲದಿದ್ರು ಒಂದರಲ್ಲಿ ಯಾರಿಗೂ ಕೊಡ್ಲಿಲ್ಲದಿದ್ರು ಇದು ಮಾಡಬಹುದು. ಅಲ್ಲಿ ನೋಡಿ ಕೆಲವು ಜನಕ್ಕೆ ತುಂಬಾನೇ ಗೊತ್ತಿತ್ತು, ಅಂದ್ರೆ ಈ ಸೀಸನ್ ಇವರು ಇದಕ್ಕೆಲ್ಲ ಮಾಡ್ತಾರೆ, ಆದ್ರೂ ಅವರು ಇನ್ನು ಮುಂದೆಗಿನವರು ಸಫರ್ ಆಗುದು ಬೇಡ ಅಂತ ಅವರಿಗೆ ಹೇಳ್ಬಹುದಿತ್ತು, ಹೇಗಾದ್ರೂ ಮಾಡಬಹುದಿತ್ತು. ಒಂದು ಇನ್ನೊಬ್ಬರಿಗೆ ಒಂದು ಒಳ್ಳೇದಾಗುದಾದ್ರೆ ಅವರು ಸತ್ಯ ಹೇಳುದ್ರಲ್ಲಿ ಯಾವ ಇದು ಇಲ್ಲ, ಸತ್ಯ ಹೇಳ್ಬಹುದಿತ್ತು. ಅಂದ್ರೆ ಉಳಿದವರಾದ್ರೂ ಒಂದು ಬದುಕ್ತಿದ್ರು. ಇಲ್ಲಿ ಎಲ್ರು ಅಂದ್ರೆ ಟೋಟಲ್ ಆಗಿ ಎಲ್ರು ಸಹ ಇದಾಗಿ ಹೋಗಿದ್ದಾರೆ. ಇನ್ನು ಸ್ಕೀಮ್ ಅಂತ ಇರಲೇಬಾರ್ದು.